ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೃಷಭ ರಾಶಿಯವರಿಗೆ ಸ್ವಾಗತ. ಈಗ ನಾನು ನಿಮಗೆ ಜೂನ್ ತಿಂಗಳ ನಿಮ್ಮ ರಾಶಿ ಫಲಗಳನ್ನು ಹೇಳುತ್ತಿದ್ದು, ಗ್ರಹಗಳ ಫಲಗಳು ಹಾಗೂ ಪರಿಹಾರಗಳನ್ನು ಕೂಡ ನಿಮಗೆ ಮಾಹಿತಿ ನೀಡುತ್ತಿದ್ದೇನೆ. ಕಾರಣ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ಮತ್ತು ನಿಮಗೆ ಪ್ರತಿ ತಿಂಗಳು ಕೂಡ ಎಲ್ಲ ಅಪ್ಡೇಟ್ಗಳು ತಲುಪುತ್ತವೆ. ಬಂಧುಗಳೇ, ಸದ್ಯ ನಿಮ್ಮ ರಾಶಿಯಲ್ಲಿ ಗುರುಗ್ರಹ ಇದ್ದು ಶುಭ ಬೆಳ್ಳಿ ಪಾದದಿಂದ ಬಂದಿರುವುದರಿಂದ ನಿಮಗೆ ಸಾಕಷ್ಟು ಧನಲಾಭ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗ, ವಿವಾಹಗಳು ಕೂಡ ಜರುಗುತ್ತವೆ ಮತ್ತು ಸಂತಾನವಿಲ್ಲದವರಿಗೆ ಸಂತಾನ ಕೂಡ ಪ್ರಾಪ್ತಿಯಾಗುತ್ತದೆ. ಅಲ್ಲದೆ ಈ ತಿಂಗಳು ಬುಧ, ಗುರು, ರವಿ, ಶುಕ್ರ ಈ 4 ಚತುರ್ಗ್ರಹಗಳು ನಿಮ್ಮ ರಾಶಿಯಲ್ಲೇ ವಿಶೇಷ ಫಲದಾಯಕರಾಗಿದ್ದಾರೆ. ದಿನಾಂಕ 12ರಂದು ಶುಕ್ರನು ಧನಸ್ಥಾನವಾದಂತಹ ಮಿಥುನ ರಾಶಿಗೆ ಹಾಗೂ 14ರಂದು ರವಿಗ್ರಹವು ಧನಸ್ಥಾನವಾದಂತಹ ಮಿಥುನ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮಗೆ ಸಾಕಷ್ಟು ಧನಲಾಭ ಮತ್ತು ಎಲ್ಲ ರೀತಿಯಿಂದ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಶನಿಗ್ರಹವು 10ರಲ್ಲಿ ಕುಂಭರಾಶಿಯಲ್ಲಿ ಇದ್ದು ದಿನಾಂಕ 29/6/2024ರಂದು ವಕ್ರಿ ಆಗುವುದರಿಂದ ನಿಮಗೆ ಭಾಗ್ಯಸ್ಥಾನಕ್ಕೆ ಅಂದರೆ ಮಕರ ರಾಶಿಗೆ ಶನಿ ಒಂದು ದೃಷ್ಟಿ ಬೀರುವುದರಿಂದ ನಿಮಗೆ ವಿಶೇಷ ಧನಲಾಭಗಳು ಇರುತ್ತವೆ. ಕೇತು 5ರಲ್ಲಿ, ರಾಹು 11ರಲ್ಲಿದ್ದು ರಾಹುವಿನಿಂದ ಶುಭ ಫಲಗಳಿವೆ, ಅಂದರೆ ವಿದೇಶಿ ಯಾತ್ರೆ ಇತ್ಯಾದಿ ಫಲಗಳು ಸಿಗುತ್ತವೆ. 12ರಲ್ಲಿ ಮಂಗಳನಿದ್ದು ಖರ್ಚು ಇರುತ್ತದೆ. ಆದ ಕಾರಣ ಶ್ರೀ ಲಕ್ಷ್ಮೀ ನರಸಿಂಹದೇವರನ್ನು ಪ್ರಾರ್ಥಿಸಿರಿ, ನಿಮಗೆ ಶುಭವಾಗುತ್ತದೆ. ದಿನಾಂಕ 15ರಿಂದ 21, 24, 25, 28, 29ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.